ಡೈಲಿ ಗೋಹತ್ಯೆ ಆರೋಪಿಯ ಮನೆ ಸೀಜ್ ಮಾಡಿದ ಪೊಲೀಸರು. ಬಂಟ್ವಾಳ ತಾಲೂಕಿನ ಮಾರಿಪಳ್ಳ ಗ್ರಾಮದಲ್ಲಿರುವಂತಹ ಮನೆ. ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಿನ ಮಾರಿಪಳ್ಳ ಮನೆ ಜೊತೆಗೆ ಅಕ್ರಮ ಕಸಾಯಿಖಾನೆ ಕೂಡ ಸೀಜ್ ಮಾಡಿದ್ದಾರೆ. ಮಾರಿಪಳ್ಳ ನಿವಾಸಿ ಹಸನಬ್ಬ ಎಂಬಾತನ ಮನೆಯನ್ನ ಸೀಜ್ ಮಾಡಿದರು. ಗೋ ಕಳ್ಳತನ ಮಾಡ್ತಾ ಇದ್ದಂತ ಹಸನಬ್ಬ 3 ಬಾರಿ ಪ್ರಕರಣ ದಾಖಲಿಸಿ ಬಂಧಿಸಿದ್ರು ಪೊಲೀಸರು. ಮನೆಯಲ್ಲೇ ಅಕ್ರಮವಾಗಿ ಕಸಾಯಿಖಾನೆಯನ್ನ ಮಾಡಿಕೊಂಡಿದ್ದ ಹಸನಬ್ಬ ಮನೆಯಲ್ಲೇ ಕಸಾಯಿಖಾನೆ ಮಾಡಿದ್ರಿಂದ ಮನೆಯನ್ನ ಸೀಜ್ ಮಾಡೋದಕ್ಕೆ ಮಂಗಳೂರು ಎಸಿಗೆ ಅನುಮತಿಯನ್ನ ಕೇಳಿದ್ರು ಪೊಲೀಸರು. ಪೊಲೀಸರ ಮನವಿಯನ್ನ ಪುರಸ್ಕರಿಸಿದ ಮಂಗಳೂರು ಉಪವಿಭಾಗಾಧಿಕಾರಿ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಅರುಣ್ ಅವರ ನೇತೃತ್ವದಲ್ಲಿ ಜಪ್ತಿ ಮಾಡಿದ್ದಾರೆ. ಜಿಲ್ಲೆಯಲ್ಲಿ ಮುಟ್ಟುಗೋಲು ಹಾಕಿಕೊಂಡ ಮೊದಲ ಪ್ರಕರಣ ಇದು ಅನ್ನೋದು ಈ ಮುಖಾಂತರವಾಗಿ ಗೊತ್ತಾಗ್ತಾ ಇದೆ. ಮನೆಯಲ್ಲೇ ಅಕ್ರಮವಾಗಿ ಕಸಾಯಿಖಾನೆಯನ್ನ ಮಾಡ್ಕೊಳ್ಳಲಾಗಿತ್ತಂತೆ. ಸಾಕಷ್ಟು ಬಾರಿ ಅರೆಸ್ಟ್ ಮಾಡಿದ್ದಾರೆ, ಕಾನೂನು ಕ್ರಮಗಳನ್ನು ಕೈಗೊಂಡಿದ್ದಾರೆ. ಆದರೆ ಈತ ರಿಲೀಸ್ ಆಗ್ತಿದ್ದಂಗೆ ಪುನಃ ಅದೇ ಕೆಲಸ ಮಾಡ್ತಾ ಇದ್ದಂತೆ. ಸೊ ಆ ಕಾರಣಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಿನ ಮಾರಿಪಳ್ಳದಲ್ಲಿ ಏನಿತ್ತು ಮನೆ, ಈ ಆರೋಪಿಯ ಮನೆ, ಅದನ್ನು ಸೀಜ್ ಮಾಡಿದ್ದಾರೆ ಪೊಲೀಸರು. ಇದಕ್ಕೆ ಸಂಬಂಧಪಟ್ಟಂತೆ ಎಸಿಗೆ ಮನವಿ ಮಾಡ್ಕೊಂಡಿದ್ರಂತೆ. ಈ ಥರದೊಂದು ಪ್ರಕರಣ ಇದೆ, ನಾವು ಮನೆಯನ್ನು ಸೀಜ್ ಮಾಡಲೇಬೇಕಾಗತ್ತೆ ಅಂತ ಒಪ್ಪಿಗೆ ನೀಡಿದ ಆಧಾರದ ಮೇಲೆ ಇದೀಗ ಈ ಮನೆಯನ್ನ ಮುಟ್ಟುಗೋಲು ಹಾಕೊಂಡಿದ್ದಾರೆ. ಈ ಮುಖಾಂತರವಾಗಿ ಮುಟ್ಟುಗೋಲು ಹಾಕೊಂಡಂತ ಮೊದಲ ಪ್ರಕರಣ ಇದು ಅಂತಲೂ ಕೂಡ ಇದನ್ನು ಕರೆಯಲಾಗ್ತಾ ಇದೆ. ಇದು ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಿನ ಮಾರಿಪಳ್ಳ ಆರೋಪಿ ಮನೆ ಸೀಜ್ ಮಾಡಿರೋದು ಪೊಲೀಸರು. ನೀವು ಫೋಟೋದಲ್ಲಿ ಏನು ಗಮನಿಸ್ತಾ ಇದ್ದೀರಲ್ಲ, ಇದೇ ಮನೆ. ಇಲ್ಲಿ ಅಕ್ರಮವಾಗಿ ಕಸಾಯಿಖಾನೆಯನ್ನು ನಡೆಸಲಾಗ್ತಾ ಇತ್ತು. ಸಾಕಷ್ಟು ಬಾರಿ ಬುದ್ಧಿ ಹೇಳಿದ್ರು, ಅರೆಸ್ಟ್ ಮಾಡಿದ್ರು, ಕಾನೂನು ಕ್ರಮಗಳನ್ನು ಕೈಗೊಂಡ್ರು, ಆತರ ಮಾತ್ರ ಎಚ್ಚೆತ್ಕೊಂಡಿರಲಿಲ್ಲ. ತಾನು ಮಾಡಿದ್ದೇ ಸರಿ, ನಾನು ಮಾಡೋದೇ ಕರೆಕ್ಟು ಅಂತ ಹೇಳಿ ಅದೇ ಕೆಲಸವನ್ನು ಮುಂದುವರಿಸ್ಕೊಂಡು ಬಂದಿದ್ದ. ಸ್ಥಳೀಯರು ಕೂಡ ಸಾಕಷ್ಟು ಬಾರಿ ದೂರನ್ನು ಕೊಟ್ಟಿದ್ದರು, ಸಾಕಷ್ಟು ಬಾರಿ ವಾರ್ನಿಂಗನ್ನು ಕೂಡ ಮಾಡಲಾಗಿತ್ತು. ಬಟ್ ಯಾವುದಕ್ಕೂ ಡೋಂಟ್ ಕೇರ್ ಆ್ಯಟಿಟ್ಯೂಡ್ ಪ್ರದರ್ಶನ ಮಾಡ್ತಾ ಇದ್ದಂಥ ಆ ವ್ಯಕ್ತಿಯ ಮನೆಯನ್ನು ಇದೀಗ ಸೀಜ್ ಮಾಡಲಾಗಿದೆ. ಅದರ ಜೊತೆಗೆ ಆ ಥರದೊಂದು ಅಂಗಡಿ ಬೇರೆ ಇತ್ತಂತೆ, ಆ ಅಂಗಡಿಯನ್ನು ಕೂಡ ಸೀಜ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಸೊ ಈ ಪ್ರಕರಣದ ಹಿನ್ನೆಲೆ ಹೌದು, ಈ ಗೃಹಹತ್ಯೆ ಪ್ರಕರಣಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆಯೇ ಈ ಅಕ್ರಮ ಕಸಾಯಿಖಾನೆಗೆ ದಾಳಿ ಮಾಡೋದು ಮತ್ತು ಅದಕ್ಕೆ ಸಂಬಂಧಪಟ್ಟ ಸಂಘರ್ಷಗಳಿಂದ ಒಂದು ಅರ್ಥದಲ್ಲಿ ಕೋಮು ಗಲಭೆಗಳು ಕೂಡ ಜಿಲ್ಲೆಯಲ್ಲಿ ಆಗ್ತಾ ಇತ್ತು ಅಂತ ಹೇಳಬಹುದು. ಈ ಸಂಘರ್ಷಗಳ ಮೂಲವನ್ನು ನೋಡುವಂತ ಸಂದರ್ಭದಲ್ಲಿ ಹಾಗಾಗಿ ಈ ಬಾರಿ ದಕ್ಷಿಣ ಕನ್ನಡ ಪೊಲೀಸ್ ಇಲಾಖೆ ಇದರ ವಿರುದ್ಧ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಿರುವುದನ್ನು ಗಮನಿಸಬಹುದು. ಗೋಹತ್ಯೆ ಆರೋಪಿಯ ಮನೆಯನ್ನೇ ಪೊಲೀಸರು ಸೀಜ್ ಮಾಡಿದ್ದಾರೆ. ಇದು ಬಂಟ್ವಾಳ ತಾಲೂಕಿನ ಮಾರಿಪಳ್ಳದಲ್ಲಿ ಇರುವಂತಹ ಒಂದು ಮನೆ ಅನ್ನುವಂತ ಮಾಹಿತಿ ಇದೆ. ಈ ಆರೋಪಿ ಕಡೆ ಸಾಕಷ್ಟು ಬಾರಿ ಇತರ ಈ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ, ಅನೇಕ ಬಾರಿ ದೂರು ದಾಖಲಿಸಿದ್ರು ಕೂಡ ಆತನ ವರದಿ ಬದಲಾಗಿರ್ಲಿಲ್ಲ. ಹಾಗಾಗಿ ಆ ಒಂದು ಮನೆಯಲ್ಲಿ ಆತ ಅಕ್ರಮ ಕಸಾಯಿಖಾನೆಯನ್ನು ಇಟ್ಟುಕೊಂಡಿದ್ದ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸೀಜ್ ಮಾಡಿ ಅದನ್ನ ಸೀಜ್ ಮಾಡಿದ್ದಾರೆ. ಎಸಿಗೆ ಅರ್ಜಿ ಕೂಡ ಸಲ್ಲಿಸಿದ್ರು ಮಂಗಳೂರು ಎಸಿಗೆ. ಸೊ ಅವರ ಒಂದು ಮನವಿಯನ್ನ ಮಂಗಳೂರು ವಿಭಾಗಾಧಿಕಾರಿ ಅವರು ಪುರಸ್ಕರಿಸಿದ್ದಾರೆ. ಸೊ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನ ಮನೆಯನ್ನ ಈಗ ಸೀಜ್ ಮಾಡಲಾಗಿದೆ. ಓಕೆ, ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.